ಯಶವಂತಪುರ ರೈಲ್ವೆ ನಿಲ್ದಾಣ ಒಂದು ಹಂತಕ್ಕೆ ಬಂದಿದೆ. ಅತಿ ವೇಗ ನಾನು ಮುಂದಿನ ವಾರ ಬಂದಾಗ ಮತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ. ಕಂಟ್ರೋಲ್ಮೆಂಟ್ ರೈಲ್ವೆ ಸ್ಟೇಷನ್ ಕೂಡ ಒಂದು ಹಂತಕ್ಕೆ ಬಂದಿದೆ. ಅಲ್ಲೊಂದು ರೋಡೊಂದು ತೊಂದರೆ ಇತ್ತು. ನಮ್ಮ ಕಾರ್ಪೊರೇಷನ್ನವರು ಏನೆಲ್ಲ ಮಾಡಿದ್ರು ಅವ್ರಿಗೂ ಮಾತಾಡಿ ಪಕ್ಕದಲ್ಲಿ ಜಾಗ ಇದೆ ಬೆಳೆದು ಕೇಳಿದ್ದೀವಿ. ಆಮೇಲೆ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಹೋಗೋದಕ್ಕೆ ಜಾಗ ಇರಲಿಲ್ಲ, ಕಾರ್ಪೊರೇಷನ್ನವ್ರು ಮಾಡಿರಲಿಲ್ಲ. 2 ಸಾರಿ ಗದ್ದಲಕ್ಕೆ ಇವತ್ತು ಐಕ್ಲಾಸ್ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ರೈಲ್ವೆ ನಮ್ಮ ಏರ್ಪೋರ್ಟ್ ಹತ್ರ ಒಂದು ಒಳ್ಳೆ ಟರ್ಮಿನಲ್ ಮಾಡಬೇಕು ಅಂತ ಇದ್ದೀವಿ. 4 ಕಡೆಯೂ ಕೂಡ 4 ಟರ್ಮಿನಲ್ ಮಾಡಬೇಕು ಅನ್ನೋದು. ನಾನು ಕೂಡ ಬೆಂಗಳೂರು ನಗರದ ಮಂತ್ರಿ ಆಗಿದ್ದಿದ್ದ ಬೆಂಗಳೂರಿನ ಜನಸಂಖ್ಯೆ ಇನ್ನು 10 ವರ್ಷದಲ್ಲಿ 2.5-3 ಕೋಟಿ ಆದರೂ ಏನು ಆಶ್ಚರ್ಯ ಪಡಬೇಕು. ಆ ನಿಟ್ಟಿನಲ್ಲಿ ಬೆಂಗಳೂರನ್ನು ಯಾವ ರೀತಿ ತರಬೇಕು, ಬೆಂಗಳೂರಿನ ಜನಸಂದಣಿಯನ್ನು ಹೆಂಗೆ ಮಾಡಬೇಕು. ಹಿಂದೆ ನಾನು ರೈಲ್ವೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ದಿವಂಗತ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿಗಳಾದಾಗ ನನಗೆ ಇವತ್ತಿರ್ತಕ್ಕಂಥ ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮೆಟ್ರೋ ಅವಶ್ಯಕತೆ ಇಲ್ಲ ಅಂದಿದ್ರು. ಮತ್ತೆ ನಾವು ಅದನ್ನು ಕೈಗೆತ್ಕೊಂಡು ಮಾಡಿದಾಗ ವಿಧಾನಸಭೆಯಲ್ಲಿ ಚರ್ಚೆ ನಡೀತು. ಬಂಗಾರಪ್ಪನವರಿದ್ದರು, ವೀರಪ್ಪ ಮೊಯ್ಲಿಯವರಿದ್ದರು, ಧರ್ಮಸಿಂಗ್ ಇದ್ದರು, ಖರ್ಗೆ ಸಾಹೇಬರಿದ್ದರು, ಎಲ್ಲ ನಾಯಕರುಗಳು ಇದ್ದರು. ಅವತ್ತು ನಾನು ಮಂತ್ರಿ ಆಗಿದ್ದಾಗ ಹೇಳಿದೆ, ಬೆಂಗಳೂರು ಬೆಳವಣಿಗೆಯನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ, ತುಂಬ ಬೃಹದಾಕಾರವಾಗಿ ಬೆಳೀತದೆ ಅಂತ. ಇವತ್ತು ಮೊನ್ನೆ ನಾನು ಪೇಪರ್ನಲ್ಲಿ ನೋಡಿದೆ, ಯಾವುದೋ ಇಂಗ್ಲೀಷ್ ಪೇಪರ್ನಲ್ಲಿ 9 ಲಕ್ಷ ಜನ ಒಂದು ದಿನ ರೈಲ್ವೆಯಲ್ಲಿ ಓಡಾಡಿದ್ದಾರೆ. ದೇವರ ಸಾಹೇಬ್ ಈಜಿ 9 ಲಕ್ಷ ದಿನ, ಕನಿಷ್ಠ 5ರಿಂದ 6 ಲಕ್ಷ ಜನ ಸಾಮಾನ್ಯರು ಓಡಾಡ್ತಾ ಇದ್ದಾರೆ ಅಂತ ಯೋಜನೆಯನ್ನು ಕೊಟ್ಟಿದ್ದು ಕೂಡ ನಿಮ್ಮ ಸೋಮಣ್ಣನೇ. ಜೆ.ಎಚ್. ಪಟೇಲರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಆ ಯೋಜನೆ ತಂದಿದ್ದು ನಾನೇ. ಕಾವೇರಿ 4ನೇ ಹಂತದ 2ನೇ ಘಟ್ಟ 270 MLD ನೀರು 670 ಕೋಟಿ ರೂಪಾಯಿನಲ್ಲಿ ಬೆಂಗಳೂರಿಗೆ ತಂದ್ವಿ. ತೊರೆಕಾಡಿನಹಳ್ಳಿಯಿಂದ ಬೆಂಗಳೂರಿಗೆ ನೀವು ಅನಾಥರೈಸ್ ಏನೇನಿದೆ ರೆವಿನ್ಯೂ ಪಾಕೆಟ್ಗಳನ್ನ ಸಕ್ರಮ ಮಾಡಿದ್ದು ಯಾರು ಒಂದು ದಿನನೂ ಬರೆಯೋಲ್ರಿ. ಅವತ್ತು ನಾನೇನಾದ್ರು ಸಕ್ರಮ ಮಾಡಿಲ್ಲ, 100 ರೂಪಾಯಿ 50 ರೂಪಾಯಿ ಮಾಡಿಲ್ಲ ಅಂದರೆ ಇಡೀ ರಾಷ್ಟ್ರದಲ್ಲಿ ರೆವಿನ್ಯೂ ಪಾಕೆಟ್ ಇವತ್ತಿಗೂ ಕೂಡ ಹಂಗೆ ಇದು. ಅದಾದ್ಮೇಲೆ ಬಂದಂಥ ಪುಣ್ಯಾತ್ಮರು ಏನೇನಾಯಿತು ಅನ್ನೋದು ಕತೆ ಗೊತ್ತಿದೆ. ಹಾಗಾಗಿ ಬೇಸಿಕ್ ಕಮ್ಯುನಿಟೀಸ್ ಭಾರಿ ಮುಖ್ಯ. ಎಲ್ಲಕ್ಕಿಂತ ನನಗೆ ಇನ್ಸ್ಪಿರೇಷನ್ನು ಬಸವಣ್ಣವರು.